6 ತಿಂಗಳು ಬಿಟ್ಟಿರ್ತಾರೆ ಮತ್ತೆ 3 ತಿಂಗಳು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಗಾಯ್ಸ್. ಚಂದು ಮೋನು ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಏನು ಇವತ್ತಿನ ವಿಷಯ ಅಂತ ಅಂದರೆ, ನಾವು ಇವತ್ತು ತಮ್ಮನೇನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಇವತ್ತಿನ ದಿವಸ ನಾವೆಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಗೈಸ್. ಎಲ್ಲಿಗೆ ಅಂತ ಅಂದರೆ, ನೀವು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೋಡಬೇಕು. ಲಾಸ್ಟ್ವರೆಗೂ ನೋಡಿದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋದು ನೀವು ಇದರ ವೀಡಿಯೋದಲ್ಲಿ ನೋಡ್ಬೋದು ಗೈಸ್. ಹಾಗಾಗಿ ನಾವೀಗ ಕಾರಲ್ಲಿ ಎಲ್ಲರೂ 4 ಜನ ಹೊರಟಿದ್ದೀವಿ. 3 ಜನ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಇನ್ನೊಬ್ರು ನಾನೇ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಗೈಸ್. ಬನ್ನಿ ಹಾಗಾದರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ನೋಡಿ ಗಾಯ್ಸ್, ಆಲ್ರೆಡಿ ನಾವು ಹೊರಟಿದ್ದೀವಿ. ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರು. ಆಲ್ರೆಡಿ ನಾವು ಹೈವೇಗೆ ಬಂದಿದ್ದೀವಿ. ಈಗ ಓಡಿಸ್ತಾರ ಅಂತ ಸ್ನೇಹಿತ ಬಂದ್ಬಿಟ್ಟು ಸಾರುಪುತ್ತು ಅಂತೇಳಿ, ಮುಂದೆ ನಮ್ಮ ದೀಕ್ಷೆಯವ್ರು ಕೂತಿದ್ದಾರೆ, ಹಿಂದೆ ನಮ್ಮ ದೋಸ್ತ್ ಐಸ್ ಕ್ರೀಮ್ ಅನ್ನೋರು ಕೂತಿದ್ದಾರೆ, ಮತ್ತು ನಾನು. ಟೋಟಲಾಗಿ 4 ಮೆಂಬರ್ಸ್ ಹೊರಟಿದ್ದೀವಿ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ನೇಚರ್ ಗಾಯ್ಸ್ ಅಲ್ವಾ. ನೋಡ್ತಾ ಇದ್ರೆ ನನಗೆ ಫಿದಾಗ್ಬಿಡ್ತು, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಗಾಯ್ಸ್. ಸುತ್ತಮುತ್ತ ಒಳ್ಳೆ ಗ್ರೀನರಿ, ಸಿಂಗಲ್ ವೆಹಿಕಲ್ ಕೂಡ ಇಲ್ಲ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಗಾಯ್ಸ್ ನೇಚರ್ನ. ನೀವು ನೋಡ್ತಾ ಇರ್ಬೋದು ಗಾಯ್ಸ್, ಸೈಡ್ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೂಪರ್ ಅಂದರೆ ಸೂಪರ್ ಗಾಯ್ಸ್. ಗ್ರೀನರಿ ಸುತ್ತ ರೈಟು ಲೆಫ್ಟ್ ಎಲ್ಲ ಫುಲ್ ಗ್ರೀನರಿ ಗಾಯ್ಸ್. ಮತ್ತು ಮಳೆ ಸಹ ಇತ್ತಿಲ್ಲ, ನಾವು ಹೊರಟಾಗ ಫುಲ್ಲು ಬಿಸಿಲಿತ್ತು. ನೀವು ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಮೈಕ್ ತಂದಿಲ್ಲ, ಹಾಗಾಗಿ ವಾಯ್ಸ್ ಮೇಕರ್ ಕೊಡ್ತಾಯಿದ್ದೀನಿ ಗಾಯ್ಸ್. ಏನಾರು ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಬರುತ್ತೆ, ಅದು ವಾಯ್ಸ್ ಮೇಕರ್ ಕೊಡ್ಬೇಕಾದ್ರೆ ಬರುತ್ತೆ ಆಟೋಮೆಟಿಕ್ ಆಗಿ. ಒಳಗಿಂದ ಬರುತ್ತೆ ಹಂಗೆ ಪ್ರಚೋದನೆ. ಸರಿಯಾಗಿರೋ ಗುಂಡಿಗಳೆಲ್ಲ ಇರ್ತವೆ. ನಮ್ಮ ಡ್ರೈವರ್ ಅಂತೂ ಫುಲ್ಲು ಹೈ ಸ್ಪೀಡ್ ಓಡಿಸ್ತವ್ರು ಹಂಗೆ ಗಾಡಿನ. 50 ಅಲ್ಲ, 100 ಕೊಡ್ತಾ ಇದೆ. ವೈದ್ಯನಾಥೇಶ್ವರ ಶಿಶಿಲ ಗಾಯ್ಸ್ ಫೈನಲಿ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಗೋಶಾಲೆ ಕಾಣಿಸ್ತಾ ಇದೆ. ಹಾಗೆ ನಾವು ಮುಂದೆ ಹೋದರೆ ಈಗ ವೆಹಿಕಲ್ಗಳು ಪಾರ್ಕಿಂಗ್ ಕಾಣಿಸುತ್ತೆ ನೋಡಿ ಗಾಯ್ಸ್. ಇಲ್ಲಿಂದ ನಾವು ಗಾಡಿನ ಪಾರ್ಕ್ ಮಾಡಿ ನಾವು ಬೈ ವಾಕಲ್ಲಿ ಹೋಗ್ತೀವಿ ಗಾಯ್ಸ್. ನೀವು ನೋಡ್ಬೋದು, ನಾವು 4 ಮೆಂಬರ್ಸ್ ಹೊರಟಿದ್ದು. ನಾನು ಮತ್ತು ನಮ್ಮ ಇನ್ನೊಬ್ರು ದೀಕ್ಷೆ ಅನ್ನೋರು ಸ್ಲಿಪ್ಪರ್ನ ಬಿಟ್ಟಿದ್ದೀವಿ. ಇವರಿಬ್ಬರು ನೋಡಿ ಬಿಸಿಲು ಅಂತೇಳಿ ಸ್ಲಿಪ್ಪರ್ನು ಬಿಚ್ಚದಲ್ಲೇ ಹಾಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಏನು ನೋಡಿ ಗಾಯ್ಸ್, ಇಂಥವ್ರಿಗೆ ಏನು ಹೇಳ್ತೀರಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಕಡೆಯಿಂದ ನೀನು ಆಟ ಸಾಮಾನು ತಗೋಬೇಕಾ? ತಡಿಗೋಣ 2 ಗಂಟೆ ದೊಡ್ಡ ಗಣಗಟ್ಟೆ ದೊಡ್ಡ ಕೊಳಕ ದೇವಸ್ಥಾನ ಕಟ್ಟ ಅಷ್ಟು ಗಾಡಿ ಕಟ್ಟಕ್ಕೆ ಗಾಡಿ ಗಂಟೆ ಕಟ್ಟ ಗಾಯ್ಸ್. ಏಯ್ ಕಾಣಿಸ್ತಾ ಇಲ್ಲ ರಾಜು, ಹಂಗೆ ನೋಡಿ ಗಾಯ್ಸ್. ನಮ್ಮ ರಾಜು ಮೀನ್ಸ್ ನಮ್ಮ ಸೀನಿಯರ್ ಅರ್ಕೆ ತೀರಿಸ್ತವ್ರೆ. ಬಂದವರೆಲ್ಲ ಗಂಟೆ ಕಟ್ಟೋಗೋದೆ ಇಲ್ಲಿ ವಿಶೇಷತೆ. ದೇವ್ರು ನೋಡಿ ಅಲ್ಲಿದೆ. ಇನ್ನೊಂದು ಕಟ್ತಿದ್ದೀರಾ? ಜೋಡಿ ಕಟ್ಟಬೇಕಾ ಇಲ್ಲಿ ಬಂದಾಗ? ಗೊತ್ತಾಯ್ತು ಏನಕ್ಕೆ ಅಂತ. ಓಕೆ, ನೆಕ್ಸ್ಟ್ ಬನ್ನಿ ಗಾಯ್ಸ್, ಮುಂದೆ ನಿಮ್ಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಗಾಯ್ಸ್ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಕ್ರೌಡ್ ಇದೆ. ನೋಡಿ ವಿಘ್ನೇಶ್ವರ ಅಲ್ಲಿದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಗಂಟೆ ಕಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ಏನಾದರೂ ಒಂದು ಅರ್ಕೆ ಇದ್ದರೆ ಇಲ್ಲಿ ಗಂಟೆನ ಕಟ್ಟೋಗ್ತಾರೆ. ಅದೇ ಇಲ್ಲಿನ ವಿಶೇಷತೆ. ಮತ್ತು ಇಲ್ಲಿಂದ ನಾವು ಹೊರಟ್ಬಿಟ್ಟು ಎಲ್ಲಿಗೆ ಅಂತ ಅಂದರೆ, ಊಟ ಮಾಡೋಕ್ಕೆ ಸಮುದಾಯ ಭವನ ಹತ್ರ ಹೊರಡ್ತೀವಿ. ನೋಡಿ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಬೈ ವಾಕಲ್ಲೇ ಹೋಗ್ಬೋದು.
ಇಲ್ಲಿಂದ ನಾವು ಮತ್ತು ನಮ್ಮ ಫ್ರೆಂಡ್ಸು ಊಟ ಮಾಡೋಕ್ಕೆ ಹೋಗ್ತೀವಿ. ಶ್ರೀ ಗಣೇಶ ಕಲಾಮಂದಿರ. ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಸುಮುಖ ಅನ್ನಛತ್ರ ಅಂತ ಕಾಣಿಸುತ್ತೆ. ಜಸ್ಟ್ ಏನಿಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್, ಅಲ್ಲಿಂದ ಬರ್ಬೋದು ನೀವು. ನೋಡಿ ಇಲ್ಲಿಂದ ನಾವು ಹೋಗ್ತೀವಿ. ಜನ ಕಡಿಮೆ ಇದ್ದರು, ಬಟ್ ನಾವು ಬಂದಿದ್ದ ಟೈಮು 2 ರಿಂದ 2:15 ಆಗಿತ್ತು. ನೋಡಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ಎಷ್ಟು ನೀಟಾಗಿದೆ, ಅಷ್ಟೇ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾಗೆ ನೋಡಿ ಇಲ್ಲಿ ಹಸುಗಳೆಲ್ಲ ಮೇಯ ರೀತಿ ಮಾಡಿದ್ದಾರೆ. ಮತ್ತು ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ದೂರದಲ್ಲಿ ಶಿವನ ವಿಗ್ರಹನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಬೇಕು ಆ ಥರ ಅನಿಸುತ್ತೆ. ಬನ್ನಿ ಈಗ ಒಳಗಡೆ ಹೋಗಿ ಪ್ರಸಾದನ ಸ್ವೀಕರಿಸೋಣ. ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಪ್ರಸಾದೆಲ್ಲ ಹಾಕ್ಸ್ಕೊ ಬಂದ್ವಿ. ಹೊರಗಡೆ ನೋಡಿದ್ರೆ ಜನ ಕಾಣಿಸ್ತಿರ್ಲಿಲ್ಲ, ಒಳಗಡೆ ನೋಡಿದ್ರೆ ತುಂಬ ಕ್ರೌಡ್ ಇದ್ರು ಗಾಯ್ಸ್. ಇದು ಆಕ್ಚುಲಿ ಚೆನ್ನಾಗಿ ಪ್ರಸಾದ ಎಲ್ಲ ಮುಗೀತು ಫ್ರೆಂಡ್ಸ್. ಅಲ್ಲಿಂದ ನಾವು ಇನ್ನೊಂದು ಪ್ಲೇಸ್ ನೋಡಬೇಕು ಅಂದ್ಕೊಂಡಿದ್ವಿ. ಆ ಪ್ಲೇಸ್ನ ನೋಡೋಕ್ಕೆ ಅಂತ ಹೋದ್ವಿ. ಓಕೆ ಗಾಯ್ಸ್, ಫೈನಲ್ ಆಗಿ ದರ್ಶನ ಎಲ್ಲ ಮುಗೀತು. ನಾವು ಇಲ್ಲಿಂದ ಹೊರಡೋಂಥ ಸಮಯ. ಮತ್ತು ಇನ್ನೊಂದು ಪ್ಲೇಸಿಗೆ ನಾವು ವಿಸಿಟ್ ಮಾಡ್ತೀವಿ. ಆ ಒಂದು ವಿಡಿಯೋ ಪಾರ್ಟ್ 2 ಆಗಿ ಬರುತ್ತೆ. ಆ ಒಂದು ವಿಡಿಯೋ ನೋಡಬೇಕಂದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.